ಡಿ ಕೆ ಶಿವಕುಮಾರ್ ಅವರಿಂದ ಮುಖ್ಯಮಂತ್ರಿಯ ಕೂಗು ಹೆಚ್ಚಾದಾಗ ಹೈಕಮಾಂಡ್ ಮೇಲೆ ಪ್ರೆಷರ್ ಮಾಡಿದಾಗ ಒಮ್ಮೆ ಸಿದ್ದರಾಮೋತ್ಸವ ನೆಪದಲ್ಲಿ ಅಹಿಂದ್ ಮೂವ್ಮೆಂಟನ್ನು ಮಾಡ್ತಾ ಬಂದಿದ್ದರು. ಅಹಿಂದ್ ನಾಯಕರು ಅಂತ ಈಗಾಗಲೇ ಅವರು ಅಂದ್ರೆ OBC ನಾಯಕರು ಅಂಥೇಳಿ ಇಡೀ ದೇಶ ತುಂಬ ಪ್ರಚಾರವನ್ನು ಸಹಿತ ಪಡೆದಿದ್ದರು. ಆ ಸಿದ್ದರಾಮೋತ್ಸವ ಮುಖ್ಯಮಂತ್ರಿ ಸ್ಥಾನವನ್ನು ಒಂದು 6 ತಿಂಗಳಿಗೆ ಎಕ್ಸ್ಟ್ರಾ ಜಗ್ಗೋದಕ್ಕೆ ಮತ್ತು 3 ವರ್ಷ ಆಗೋದಕ್ಕೆ ಕಾರಣ ಅನ್ನೋದ್ರಲ್ಲಿ 2 ಮಾತಾ ಇಲ್ಲ. ಬರೀ ಅದು ಒಂದೇ ಹೇಳಿ ನಾನು ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ನನ್ನ ನಾಯಕತ್ವ ಮುಂದಿನಿಂದಲೇ ಕೊಲ್ಯಾಪ್ಸ್ ಆಗ್ಬೋದು ಅನ್ನೋ ಭಯನೂ ಇರ್ಬೋದು ಒಳಗೆಲ್ಲೇ. ಯಾಕಂದ್ರೆ ಡಿ ಕೆ ಶಿ ಅವರು ಸಾಮಾನ್ಯ ಮನುಷ್ಯರಲ್ಲ, ಸತೀಶ್ ಜಾರಕಿಹೊಳಿ ಅವರು ಸಾಮಾನ್ಯ ಮನುಷ್ಯರಲ್ಲ. ಎಲ್ಲರೂ ತಮ್ಮ ತಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಬುದ್ಧಿವಂತರು, ನಾವು ಹೆಂಗೆ ಗೆಲ್ಲಬೇಕು ಅನ್ನೋಂಥ ಲೆಕ್ಕಾಚಾರದವರು, ಜೊತೆಗೆ ರಾಜಕೀಯದಲ್ಲಿ ಬಂದು ದುಡ್ಡು ತೆಗೆಯೋ ವಿಚಾರ ಮಾಡುವಂಥ ವ್ಯಕ್ತಿಗಳು. ಇವರು ಅದೇ ಥರ ಇಲ್ಲ ಅಂತಲ್ಲ, ಅಂಥ ಜನರು ಇದ್ದಾರಪ್ಪ ಅಂದರೆ ಸಿದ್ದರಾಮಯ್ಯಗೂ ಒಂದು ಸ್ವಲ್ಪ ಆರೋಪ ಬರುವಣಾದ್ರೆ 2 ಮಾತಿಲ್ಲ. ಆದರೂ ತಮ್ಮ ವ್ಯಕ್ತಿತ್ವವನ್ನು ನಾಯಕತ್ವವನ್ನು ಅದರಲ್ಲೂ ನಾಯಕತ್ವವನ್ನು ಕಳ್ಕೊಳ್ಳೋ ಮನಸ್ಸರಿಲ್ಲ. ಮುಖ್ಯಮಂತ್ರಿ ಸ್ಥಾನಕ್ಕಿಂತ ದೊಡ್ಡದು ಯಾವುದಂದ್ರೆ ನಾಯಕತ್ವ ಅಂತೇಳಿ. ಈಗ ನೋಡಿರಿ, ಕರ್ನಾಟಕ ವಿಷಯ ಬಂದಾಗ ಮೊದಲಿಗೆ ಬರೋದು ಸಿದ್ದರಾಮಯ್ಯರ ಹೆಸರು ನಾಯಕರ ಪೈ ಬರ್ತಂತೇಳಿ. ಇನ್ನೊಬ್ಬರು ದೇವೇಗೌಡರು, ಕುಮಾರಸ್ವಾಮಿಗಳದ್ದು ಬರೋದಿಲ್ಲ. ಯಾಕಂದ್ರೆ ಅಪ್ಪನ ಹೆಗಲ ಮೇಲೆ ಇದ್ದಾರೆ ಅವರು, ದೇವೇಗೌಡರು ಹೆಗಲ ಮೇಲೆ ಇದ್ದಾರೆ. ನಿಜವಾದ ನಾಯಕರು ಯಾರಪ್ಪ ಅಂದರೆ ಕರ್ನಾಟಕ ಮಟ್ಟಿಗೆ ಮೊದಲನೇದಾಗಿ ದೇವೇಗೌಡರು, 2ನೇದಾಗಿ ಸಿದ್ದರಾಮಯ್ಯ, 3ನೇದಾಗಿ ಯಡಿಯೂರಪ್ಪಗೆ ಆರೋಪ ಮಾಡ್ಬೋದು, ನಾವು ಇಲ್ಲ ಅಂತಲ್ಲ. ಭ್ರಷ್ಟಾಚಾರವನ್ನು ಕಿತ್ತಾಕುವಂಥ ಶಕ್ತಿ ಈ ಯಾರಲ್ಲೂ ಇಲ್ಲ, ಆ ಮಾತು ಬೇರೆ. ಆದರೆ ಈ ಸಂದರ್ಭದಲ್ಲಿ ಯಾಕೆ ನೆನಬೇಕಾಗಿದ್ದಾರೆ, ಈ ಸಿದ್ದರಾಮಯ್ಯ ಮತ್ತೆ ಅಹಿಂದನ್ನು ಶುರು ಮಾಡಿದ್ದಾರೆ. ಅಹಿಂದ ಮೂವ್ಮೆಂಟ್ ಮತ್ತೆ ಶುರು ಮಾಡಬೇಕು ಅನ್ನುವಂಥ ಮಾತು ಈಗ ಅವ್ರಿಗೆ 2 ಕಡೆ ನಿರಾಶೆ ಆಗಿದೆ. ಸತೀಶ್ ಅವರಿಂದೂ ನಿರಾಶೆ ಆಗಿದೆ. ಸತೀಶ್ ಅವರನ್ನು ಭಾಳಷ್ಟು ಅಹಿಂದ ನಾಯಕನಾಗಿ ಬೆಳೆಸಬಾರ್ದು ಅನ್ನೋ ಚಿಂತನೆಗಳಿದ್ದರು. ಈಗ ಗ್ಯಾಪ್ ಮಾಡಿದರು. ಗ್ಯಾಪ್ ಮಾಡಿ ಸತೀಶ್ ಅವರು ಸಹಜವಾಗಿ ಈ ಸಂದರ್ಭದಲ್ಲೇ ಸ್ವಲ್ಪ ಡಿ ಕೆ ಶಿ ಕಡೆ ಬರೋದು ಅಥವಾ ಮತ್ತೇನೋ ಮಾಡೋದು, ಅಧ್ಯಕ್ಷರು ಸಿಗಲೇನೋ ಅಸಮಾಧಾನ ಮತ್ತೇನೋ ಇರ್ಬೋದು ಅವರಲ್ಲ. ಇದೆಲ್ಲ ನೋಡಿದಾಗ ಮತ್ತು ಈಗ ಸತೀಶ್ ಅವ್ರಿಗೂ ಸ್ವತಃ ಅನಿಸದ ನಾನು ತಪ್ಪು ಮಾಡಿದ್ನೇನೋಪ್ಪ ಅನ್ನೋ ಕಾರಣಕ್ಕಾಗಿ ಅದಕ್ಕೆ ಅವರು ಇತ್ತೀಚೆಗೆ ಇಲ್ಲರಿ ನಮಗೆ ಅವ್ರಿಗೇನಿಲ್ಲ, ನಾವು ಈ ಮೊದಲ ಸಂಬಂಧ ಅಂತ ಹೇಳ್ತಾ ಇರ್ತಾರೆ. ಅದು ಅವ್ರಿಗೆ ಬಿಟ್ಟಂಥದ್ದು. ಅಹಿಂದ ಚಳವಳಿ ಮುಂದುವರಿಯಲಿದ್ದು ಸೆಪ್ಟೆಂಬರ್ನಲ್ಲಿ ನಡೆಯಲಿರುವ ಅಹಿಂದ ಸಮಾವೇಶದಲ್ಲಿ ಭಾಗಿಯಾಗುತ್ತೇನೆ.